ಅಮ್ಮ ನಿನ್ನೆ ನನ್ನ ನಾವು ಜಮೀನು ಹೊಂಟೋಗಿದ್ದು ಬರ 4 ಗಂಟಲ್ಲಿ ಗೋಡ ಬಿತ್ಕೊಂಡಿತ್ತಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಹುಡುಗಿ ಫೋನ್ ಮಾಡಿತ್ತು, ನಮ್ಮ ಭಾವನ ಮಗ ಹಿಂಗೆ ಆಗ್ಬಿಟ್ಟದ ಅಂತ. ನಾವು ಅದೇ ತಕ್ಷಣ ಬಂದ್ಬಿಟ್ಟು ಜಮೀನಿಂದ ಅಷ್ಟೊತ್ತಿಗೆ ಹೊಂಟೋಗಿದ್ನು. ನಮ್ಗೆ ಇರೋಕ್ಕೆ ಜಾಗ ಮನೆ ಕಟ್ಕೊಳಕ್ಕೆ ಆಯ್ತಾ ಇಲ್ಲ. ಸಾಲ ಮಾಡ್ಬಿಟ್ಟಿವಿ. ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ, ನನಗೂ ಹಾರ್ಟ್ ಪೇಷೆಂಟು. ನನ್ನ ಮಗ ಒಬ್ಬ ಮೈಸೂರಿಗೆ ಸೇರ್ಕೊಂಡು ಹೋಟ್ಲಾಗ, ಇನ್ನೊಬ್ಬ ಮಗ ಸುಲ್ಟಿ ಕೆಲ್ಸಕ್ಕೆ ಹೋಗ್ತಿದ್ನ. ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿನಿ ನಾನು. ಗೋಡ ಯಾವಾಗ ಎಷ್ಟೊತ್ತಿಗೆ ಬಿದ್ಕತ್ತಂತೆ ಗೊತ್ತಿದ್ದಿಲ್ಲ. ಅಷ್ಟೊಂದು ಕಷ್ಟಪಟ್ಟಿದ್ದೀನಿ ನಾನು ಈ ಮನೆ ಒಳಗೆ. ಯಾರಿಗೂ ಯೋಗಕ್ಕೆ ಹೋಗಿ ಅಷ್ಟು ನೋವು ಪಟ್ಟಿದ್ದಿ. ಸಾಲ ಪಾಲ ಮಾಡ್ಬಿಟ್ಟಿವಿ, ಜಾಸ್ತಿ ಕಂತು ಪಂತು ತಗೊಬಿಟ್ಟಿವಿ. ಭಾರಿ ಕಷ್ಟ ಆಗ್ಬಿಟ್ಟಿವಿ ಸರ್. ಹೆಂಗಾರ ಬನ್ನಿ ನಮಗೆ ದುರ್ಗಿಸ್ಕೊಡಿ, ಏನು ಯಾವ ಕಷ್ಟ ಪರಿಹಾರ ಮಾಡ್ಕೊಡಿ. ನಂಗೆ ಮಾತಾಡ್ತಾ ಜಾಸ್ತಿ ಅದ ಹೊಡ್ಕತ್ತ ಮಾತಾಡೋಕ್ಕಾಗಲ್ಲ. ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ ಜಾಸ್ತಿ ಅದ ಹೊಡ್ಕ. ಏನು ಹುಷಾರಿಲ್ವಾ ನಿಮಗೆ? ಹ್ಞೂ ಸರ್, ನಮ್ಮ ಮೈಸೂರಿನೆಲ್ಲ ಹಚ್ಬಿಟ್ಟು ಬಂದೀನಿ, ಗುಣ ಆಗಿಲ್ಲ ನಂಗೆ. ಏನು ಯಾಕಂದ್ರೆ ಸಾಟು ಹೊಡ್ಕತ್ತ ಎನಿ ಟೈಮ್. ಕೆಲಸ ಕೂಲಿಗೆ ಹೋಯ್ತೀನಿ, ನನ್ನ ಮಗನೂ ಹೋಯ್ತಾನ, ನಾನು ಹೋಯ್ತಿದ್ರೆ ನಮ್ಮ ಮನೆಯವ್ರಿಗೆ ಆಗಲ್ಲ. ಕಾಲು ಆಕ್ಸಿಡೆಂಟ್ ಆಗಿ ಏಟಾಗ್ಬಿಟ್ಟಿತ್ತು. ಸಾಲ ಪಾಲ ಮಾಡ್ಬಿಟ್ಟಿವಿ. ಸಖತ್ತಾಗ ಮನೆ ಇರೋಕ್ಕೆ ಜಾಗ ಇಲ್ಲ. ನಾನು ನೆನ್ನೆ ಹೋಗಿ ನನ್ನ ನಾದಿನಿ ಮನೆ ಮಾಡಿದ್ದೀವಿ. ಇಲ್ಲಿ ಅದೇ ಸಾಮಾನೆಲ್ಲ ಗುಡ್ಡೆ ಹಾಕ್ಬಿಟ್ಟಿವಿ. ಅಲ್ಲಿ ನಮ್ಮ ಅಣ್ಣ ಬಂದು ನೋಡ್ಕೊತಿದ್ದ. ಕಡಮನ ಇಲ್ಲಿ ನೋಡ್ರಿ ಚಿರ್ತಂಗಿರ್ತ ಭಯ, ಸತ್ತ ಬತ್ತ ಭಯ. ಅದರಲ್ಲಿ ಹೆದ್ರಿಕೆ ಜಾಸ್ತಿ. ಹಾವು ಬಂದ್ಬಿಟ್ಟವೇನ ಅಂತ ಹೆದ್ರಿಕೊಂಡು ಅಲ್ಗೆ ಹೊಂಟೋಗಿದ್ವಿ. ಇಲ್ಲಿ ಮನೆ ಕಣ್ಣಿಲ್ಲ ನಾನು. ತಮ್ಮ ನಿಮ್ಮ ಹೆಸರು? ನೀಲಮ್ಮ ಅಂತ.